1975ರಿಂದ 2025 ಎಲ್ಲ ಮೆಟಲರ್ಜಿ ಸ್ಟೂಡೆಂಟ್ಸ್ ಬ್ಯಾಚ್ ಎಲ್ಲ ಸೇರಿಕೊಂಡು ನಾವು ಇಲ್ಲಿ ಗೆಟ್ ಟುಗೆದರ್ ಮಾಡಿದ್ದೀವಿ. ಪುನರ್ಮಿಲನ ಅಂತ ಈ ಸಮಾವೇಶದಲ್ಲಿ ನಮಗೆ ಮುಂಚೆ ಪ್ರಿನ್ಸಿಪಾಲ್ ಆಗಿರೋಂಥ ಸರ್ ಪದಕಿ ಸರ್ ಅಂತ, ಮತ್ತು ಶೇಷಗಿರಿ ರಾವ್, ಪೀರಾಜ್ ಸಾಬು, ಅನಂತಾಚಾರ್ಯ, ಲಕ್ಷ್ಮಣಾಚಾರ್ಯ ಇಂಥವರೆಲ್ಲ ಸೇರಿಕೊಂಡು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅದರೊಳಗೆ ನಾವು 1992 ಬ್ಯಾಚಿಂದ ಬಂದಿರೋಂಥ ಫ್ರೆಂಡ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ನಾವು 23 ಹುಡುಗರಲ್ಲಿ ನಾವು ಈಗಲೇ ಹುಡುಗರು ನಮ್ಮ ಈ ಕಾಲೇಜಿಗೆ 17 ಜನ ನಾವು ಇಲ್ಲಿ ಸಮಾವೇಶಕ್ಕೆ ಸೇರಿದ್ದೀವಿ. ಅದು ತುಂಬ ಖುಷಿ. ಆಮೇಲೆ ಇಲ್ಲಿ ನಂದು ಉದ್ದೇಶ ಏನಂದರೆ, ಈ ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಗೆ ಆಲ್ಮೋಸ್ಟ್ ಆಲ್ 50 ವರ್ಷ ಮುಗಿದು ಮೆಟಲರ್ಜಿ ಬ್ಯಾಚ್ ಸ್ಟಾರ್ಟ್ ಆಗಿದ್ರು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಮೆಟಲರ್ಜಿ ಇನ್ನೂ ಆಗಲಿಲ್ಲ. ಅದನ್ನೇ ನಾವು ಈಗ ಪ್ರಿನ್ಸಿಪಾಲ್ ಜೊತೆಗೆ ನಾವು ಹಂಚ್ಕೊಂಡಿದ್ದೀವಿ, ಈಗ ಬೇಡಿಕೆ ಇಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಎನ್ ಅಮರೇಶಪ್ಪ ಅಂತ. ನಾವು 1992 ಪಾಸ್ಡ್ ಔಟ್ ಬ್ಯಾಚ್. ಸೊ ಆವಾಗಿನ ಆ್ಯಕ್ಚುಲಿ ಏನಂತಂದರೆ, ಈ ಪಾಲಿಟೆಕ್ನಿಕಲ್ಲಿ ಶಿಕ್ಷಣದ ಗುಣಮಟ್ಟ ಏನದಲ್ಲ ಮೊದಲಿಂದನೂ ಅದೇ ರೀತಿಯಲ್ಲಿ ಕಾಯ್ಕೊಂಡು ಬಂದಿದ್ದಾರೆ ಅವರು. ಸೊ ಈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬರ್ತಕ್ಕಂಥದ್ದು ಅನೇಕ ಜನ ಮಕ್ಕಳು, ಆಲ್ಮೋಸ್ಟ್ ಬಡ ಮಧ್ಯಮ ವರ್ಗದ ಮಕ್ಕಳೇ ಇಲ್ಲಿ ಬರ್ತಾರೆ. ಸೊ ಅವರಿಗೂ ಕೂಡ ಇನ್ನೂ ಹೆಚ್ಚಿನ ಒಂದು ಇಂಜಿನಿಯರಿಂಗ್ ಕಲಿಬೇಕನ್ನೋ ಆಸೆ ಕೂಡ ಇರುತ್ತೆ. ಸೊ ಹಾಗಾಗಿ ಇದರೊಳಗಡೆ ಇದನ್ನೆಲ್ಲ ನೋಡ್ತಾ ಇದ್ದರೆ, ಈಗ ನಮ್ಮ ಈ ವಿಜಯನಗರ ಜಿಲ್ಲೆ ಹತ್ರ ಎಲ್ಲ ಕಡೆನೂ ಸ್ಟೀಲ್ ಇಂಡಸ್ಟ್ರೀಸು ಅದ್ರ ರಿಲೇಟೆಡ್ ಎಲ್ಲ ಬರ್ತಾ ಇದ್ದಾವೆ. ಸೊ ಮಕ್ಕಳಿಗೆ ಒಂದು ಎಜುಕೇಷನ್ನು ಸಿಗುತ್ತೆ, ಇಂಡಸ್ಟ್ರಿಗೆ ಸ್ವತಃ ಕರ್ನಾಟಕದ ಒಂದು ಮ್ಯಾನ್ ಪವರು ಸಿಗ್ತದೆ ಮತ್ತು ಮಕ್ಕಳಿಗೂ ಎಜುಕೇಷನ್ ಸಿಗ್ತದೆ. ಹಾಗಾಗಿ ನಾವು ಗೌರ್ಮೆಂಟಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಇವತ್ತಿನ ಕಾಲಕ್ಕೆ ಈ ಮೆಟಲರ್ಜಿ ಅಂತಕ್ಕಂಥದ್ದು ಬಹಳಷ್ಟು ಅತ್ಯವಶ್ಯಕವಾಗಿದೆ. ಈ ಡಿಪಾರ್ಟ್ಮೆಂಟಿಗೆ ಇನ್ನೂ ಹೆಚ್ಚಿನ ಸ್ಕೋಪ್ ಕೊಡಬೇಕು. ಮತ್ತು ಈಗ ಇಲ್ಲಿ ಬರ್ತಕ್ಕಂಥ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಕೂಡ ಪ್ರೈವೇಟ್ ಶಾಲೆಯಲ್ಲಿ ಏನು ಫೆಸಿಲಿಟಿ ಸಿಗ್ತವೆ ಅದನ್ನು ಗೌರ್ಮೆಂಟ್ ಅವರು ಬೇರೆ ಇನ್ಯಾವುದಾದ್ರು ಅನುದಾನವನ್ನು ತೆಗೆದುಕೊಂಡು, ಬೇರೆ ನಮ್ಮ ಟ್ಯಾಕ್ಸ್ ಯಾವುದೇ ತೆಗೆದುಕೊಂಡು ಒಟ್ಟು ಆ ಫೆಸಿಲಿಟಿನ ಈ ಮಕ್ಕಳಿಗೆ ಕೊಟ್ಟು ಈ ಶಿಕ್ಷಣ ಮಟ್ಟ, ಗುಣಮಟ್ಟ ಶಿಕ್ಷಣ ಮಟ್ಟ ಇನ್ನೂ ಹೆಚ್ಚಿಗೆ ತರಲಿಕ್ಕೆ ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ಗೆ ಸ್ವಲ್ಪ ಸ್ಕೋಪ್ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ಸೊ ಈಗ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥ ಇವತ್ತು ನಮ್ಮ ಜೀವನದಲ್ಲೇ ಬರೋದಿಲ್ಲ. ಮತ್ತು ಇವತ್ತೊಂದಿನ ಈ ಶಾಲಾ ಕಾಲೇಜ್ ಮಂಡಳಿ ನಮಗೊಂದು ವಿದ್ಯಾರ್ಥಿಗಳು ಆಗ್ರಿ ನೀವು ಮತ್ತೊಂದು ದಿವಸ ಅಂತ ಒಂದು ಅವಕಾಶ ಸಿಕ್ಕದು. ಇಂಥ ಅವಕಾಶ ಭಾಳಷ್ಟು ಜನಕ್ಕೆ ಸಿಗೋದಿಲ್ಲ. ಸೊ ನಾವು ಅದಕ್ಕೆ ಇಲ್ಲಿರ್ತಕ್ಕಂಥ ಕಾಲೇಜ್ ಮಂಡಳಿಗೆ ಹೇಳ್ತಾ ಇದ್ವಿ, ಇದನ್ನು ನಮಗೆ ಕೊಟ್ಟಂಥ ಅವಕಾಶನ ಎಲ್ಲರಿಗೆ ಕೊಡ್ರಿ ಅಂತಕ್ಕಂಥದ್ದನ್ನು ನಾವು ಅವರಲ್ಲಿ ಹೇಳ್ತೀವಿ. ಇಂಥ ಅವಕಾಶ ಸಿಗೋದಿಲ್ಲ. ಇವತ್ತು ನಾವು ಮತ್ತೆ ಸ್ಟೂಡೆಂಟ್ಸ್ ಆಗಿದ್ದೀವಿ, ನಮಗೆ ನಮ್ಮ ಜೀವನದ 3 ವರ್ಷ ಬಂತು, ಪುನರ್ಮಿಲನ ಆಗಿದೆ. ಇದನ್ನು ಈ ಥಾಟ್ ಅವರಲ್ಲಿ ಬಂದಿದೆ ಅಂದರೆ ಇಲ್ಲೇ ನಾವು ತಿಳ್ಕೊಬೋದು ಕ್ವಾಲಿಟಿ ಆಫ್ ದಿ ಎಜುಕೇಷನ್ ಹೆಂಗಿದೆ ಇಲ್ಲ ಅಂತಕ್ಕಂಥ. ಸೊ ಶಿಕ್ಷಣದ ಯಾವಾಗ ಥಾಟ್ ಚೇಂಜ್ ಆಗುತ್ತೆ, ಲೈಫ್ ಚೇಂಜ್ ಆಗುತ್ತೆ. ಸೊ ಥಾಟ್ ಚೇಂಜ್ ಆಗಬೇಕಂದ್ರೆ ಅಲ್ಲಿ ಎಜುಕೇಷನ್ ಚೇಂಜ್ ಆಗಬೇಕು, ಅಲ್ಲಿ ಅದನ್ನು ಎನ್ವೈರ್ಮೆಂಟ್ ಚೇಂಜ್ ಆಗಬೇಕು. ಸೊ ಅಂಥ ಉತ್ತಮವಾದ ಎನ್ವೈರ್ಮೆಂಟು ಮತ್ತು ಒಂದು ಎಜುಕೇಷನ್ನು ಗುಣಮಟ್ಟ ಏನಿದೆಲ್ಲ ಅದು ಭಾಳ ಚೆನ್ನಾಗಿದೆ. ಕಲಂದರ್ ಸರ್ ಅವರು ಇಷ್ಟೊಂದು, ಯಾಕಂದರೆ ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಯಾಕಂದರೆ ಇಷ್ಟು ಜನ ಇದ್ದವ್ರನ್ನೆಲ್ಲ ಎಲ್ಲೋ ಇರ್ತಾರೆ, ಅವರು ತಮ್ಮ ಬೇರೆ ಬೇರೆ ವೃತ್ತಿ ಜೀವನದಲ್ಲಿ ಅವ್ರು ಬಿಜಿ ಇರ್ತಾರೆ, ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿದ್ದಾರೆ ಅಂದರೆ ನಾವು ಇನ್ನೂ ಅವರ ಮನಸ್ಸಲ್ಲಿದ್ದೀವಿ, ಅವ್ರು ನಮ್ಮ ಸ್ಟೂಡೆಂಟ್ಸ್ ಅಂತ ಏನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ಅವರಿಗೆ ಎಷ್ಟು ಋಣವನ್ನು ಚಿರಋಣಿಯಾಗಿದ್ದರೂ ಸಾಕಾಗೋದಿಲ್ಲ. ಮತ್ತು ಅವರು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನನಗೆ ಹಳೆ ಫ್ರೆಂಡ್ಸು ಇದೆಲ್ಲ ಸಿಕ್ಕಿರೋದು ನಮ್ಗೆ ಏನಾಗಿದೆ ಅಂದರೆ, ಈ ಜೀವನದಲ್ಲಿ ನಮ್ಗೆ ಏನೋ ಸಿಕ್ಕಿರ್ಬೋದು, ಬಟ್ ಇದು ಅತಿ ಹೆಚ್ಚಿನ ಸಂಪತ್ತು ಅಂತ ನನಗೆ ಅನಿಸ್ತದೆ. ದೊಡ್ಡ ಫುಲ್ಲು ನಮಗೆ ಅತಿಯಾದ ಸಂತೋಷ ನಮಗಾಗಿದೆ. ಬಟ್ ನಮಗೆ ಅದೇ ಹೇಳಿದೆ, ಮತ್ತೆ ನಾವು ನನ್ನ ಶಾಲೆಗಳಲ್ಲಿ ನಾವು ಕೂತು ನಾವು ಅದನ್ನು ಎಂಜಾಯ್ ಮಾಡೋಂಥ ಅವಕಾಶ ಕೊಟ್ಟಿದ್ರು. ನಾವು ನೋಡಿದ್ವಿ, ನಮ್ಗೆ ಅದೇ ಥಾಟ್ ಬಂತು, ಇಲ್ಲಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಚೆನ್ನಾಗಿದೆ, ಶಿಕ್ಷಕರು ಅತಿ ಹೆಚ್ಚು ಒಂದು ಪ್ರೋತ್ಸಾಹ ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಓನ್ಲಿ ಗೌರ್ಮೆಂಟ್ ಸಪೋರ್ಟ್ ಬೇಕು, ಗೌರ್ಮೆಂಟ್ ಇನ್ನಷ್ಟು ಹೆಚ್ಚಿನ ಸಪೋರ್ಟ್ ಕೊಡಲಿ. ನಮಸ್ಕಾರ, ಕಲಂದರ್ ಆಜಾದ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮೆಟಲರ್ಜಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಳ್ಳಾರಿ. ಈ ಒಂದು ಸಂಭ್ರಮ ಏನು ನಡ್ತಾ ಇದೆ ಇವತ್ತು, ಇದು ಸತತ 3 ತಿಂಗಳಿಂದ ಸ್ಟಾರ್ಟ್ ಆಯಿತು. ಪ್ರೀ ಪ್ಲ್ಯಾನ್ ವಿ ಹ್ಯಾಡ್ ಎ ಮೀಟಿಂಗ್. ಆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ನಮ್ಮ ಸ್ಟಾಫ್ ಜೊತೆಗೆ ಈ ಥರ ಮಾಡೋಣ, ಈ ಅಲ್ಯೂಮಿನಿ ಮೀಟ್ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರ ಹ್ಞೂ ಅಂದರು. ಅದಕ್ಕಾಗಿ ಈ 100 days ಬಿಫೋರ್ ವಿ ಸ್ಟಾರ್ಟೆಡ್ ದಿಸ್, ಆ್ಯಂಡ್ 25th October ಇದು ಮಾಡೋಣ ಅಂಥೇಳಿ 100 days ಬಿಫೋರ್ ಪ್ಲ್ಯಾನ್ ಮಾಡಿದ್ವಿ. ನಾವು ವಿ ಹ್ಯಾವ್ ಡನ್ ಇಟ್. ಈಗ ಇಲ್ಲಿ ನಾವು 500 ಮೆಂಬರ್ಸ್ದು ಗ್ರೂಪ್ ಮಾಡಿದ್ದೀವಿ. ಆಲ್ಮೋಸ್ಟ್ 500 ಮೆಂಬರ್ಸಲ್ಲಿ 100 ಮೆಂಬರ್ಸ್ ಈ ಸಂಭ್ರಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೆಲ್ಲಗೆ ನಾನು ವೆಲ್ಕಮ್ ಮಾಡ್ತಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯು ಪೀಪಲ್ ಹ್ಯಾವ್ ಮೇಡ್ ದಿಸ್ ಪಾಸಿಬಲ್ ಆ್ಯಂಡ್ ದಿಸ್ ಮೂಮೆಂಟ್ ಹ್ಯಾಸ್ ಕಮ್ ಬಿಕಾಸ್ ಆಫ್ ಯು ಪೀಪಲ್. ಮೆಟಲರ್ಜಿ ಸ್ಟೂಡೆಂಟ್ಸ್, ಅಲ್ಯೂಮ್ನೀಸ್ ಆರ್ ಪ್ರೆಸೆಂಟ್ ಥ್ರೂ ಔಟ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ದಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸಕ್ಸಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಮೆಟಲರ್ಜಿ. ಇನ್ನೊಂದು ಕಾರಣ ಈ ಒಂದು ಅಲ್ಯೂಮ್ನಿ ಮೀಟ್ ಮಾಡೋಕ್ಕೆ ಏನಂದರೆ, ನಮ್ಮ ಸ್ಟೂಡೆಂಟ್ಸಿಗೆ ಇಂಡಸ್ಟ್ರಿಗೆ ಒಂದು ಗ್ಯಾಪ್ ಇತ್ತು. ಆ ಗ್ಯಾಪ್ ಕಡಿಮೆ ಮಾಡಬೇಕಂಥೇಳಿ ಇಂಡಸ್ಟ್ರಿಯಿಂದ ವರ್ಕ್ ಮಾಡ್ತಾ ಇರೋದು ನಮ್ಮ ಅಲ್ಯೂಮ್ನಿ
ಇಲ್ಲಿ ಬರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತಾರೆ. ಆ ಎಕ್ಸ್ಪೀರಿಯನ್ಸಸ್ ನಮ್ಮ ಹುಡುಗರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗುತ್ತೆ, ನಂತರ ಅವರಿಗೆ ಪ್ಲೇಸ್ಮೆಂಟ್ಸಿಗೆ ಯೂಸ್ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಸ್ಟೂಡೆಂಟ್ಸ್ ದೋಸ್ ಹೂ ಗೆಟ್ ಅಡ್ಮಿಟೆಡ್ ಇನ್ GPT Bellary, they admit themselves with a dream that they get a good job or they become an entrepreneur. So for that reason we have made this, and for this people have come from different parts of India. I'm very much thankful for them, and ladies have also come. This event has become a grand reunion, and it's a memorable event for all of us, and this will be remembered for many days, I think. ನಮಸ್ಕಾರ, ನನ್ನ ಹೆಸರು ಮಹೇಶ್ ಬಾಬು ಅಂತ. ನಾನು 1999 ಬ್ಯಾಚ್ ಡಿಪ್ಲೊಮಾ ಮೆಟ್ಲರ್ಜಿ ಮಾಡಿರೋದು. ಬಳ್ಳಾರಿಗೆ ಗಣಿನಾಡು ಅಂತ ಹೆಸರು ಬರೋದಕ್ಕೆ ಕಾರಣನೇ ಮೆಟ್ಲರ್ಜಿ. ಇಲ್ಲಿ ಸಿಗುವಂಥ ಗಣಿಯಿಂದನೇ, ಆ ಗಣಿ ಇರೋದ್ರಿಂದನೇ ಇಲ್ಲಿ ಮೆಟ್ಲರ್ಜಿ ಡಿಪಾರ್ಟ್ಮೆಂಟು 1975ನಲ್ಲಿ ಓಪನ್ ಆಗಿರೋದು. ನಾನು IITನಲ್ಲಿ MTech ಮಾಡಿದ್ದೀನಿ. IITನಲ್ಲಿ ವಿದ್ಯೆಗೆ, ಆಮೇಲೆ ಪ್ರಾಕ್ಟಿಕಲ್ ಮಾಡೋದಕ್ಕೆ, ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಆ ಲೆವೆಲ್ಗೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕಾಲೇಜ್ನಲ್ಲಿದೆ. ನಾನು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನೋಡಿದಾಗ ಫಸ್ಟು ನೆನಪಾಗಿದ್ದೆ ನಮ್ಮ ಕಾಲೇಜ್ನಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್. ಆಮೇಲೆ BE ಆಗಬೇಕು ಅನ್ನೋ ಒಂದು ಬೇಡಿಕೆ, ತುಂಬ ಕರೆಕ್ಟ್ ಆದಂಥ ಬೇಡಿಕೆ. ಇಲ್ಲಿ BE ಮೆಟ್ಲರ್ಜಿ ಯಾಕೆ ಓಪನ್ ಆಗಬೇಕು ಅನ್ನೋದಕ್ಕೆ ಕಾರಣ, ಇಡೀ ಪಾಲಿಟೆಕ್ನಿಕ್ ಹಿಸ್ಟ್ರಿನಲ್ಲಿ, ಈ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹಿಸ್ಟ್ರಿನಲ್ಲಿ ಪ್ರತಿ ಬ್ಯಾಚು 1999 ಬ್ಯಾಚ್ ಆದಮೇಲೆ ಪ್ರತಿ ಬ್ಯಾಚೇ ಅಪಾಯಿಂಟ್ ಆಗ್ತಾ ಇರೋದು ಮೆಟ್ಲರ್ಜಿ ಡಿಪಾರ್ಟ್ಮೆಂಟ್ನಲ್ಲಿ ಮಾತ್ರ. ಇದು ತುಂಬ ವಿಶೇಷವಾದದ್ದು. ಈಗ ಅರ್ಧ ಜಿಂದಾಲ್ ನಡೀತಿರೋದೇ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಓದಿರುವಂಥ ಸ್ಟೂಡೆಂಟ್ಸಿಂದ, ವಿದ್ಯಾರ್ಥಿಗಳಿಂದ. ಸೊ ಅದಕ್ಕೇನು ಬೇಕಾದಂತಹ ಈಗ ಗೆಸ್ಟ್ ಲೆಕ್ಚರಿಂದನೇ ನಡೆಸ್ತಾ ಇದ್ದಾರೆ. ಹಂಗಲ್ಲ, ಪರ್ಮನೆಂಟ್ ಲೆಕ್ಚರ್ಸ್ ಕೂಡ ಬರಬೇಕು. ನಾವೆಲ್ಲ ಓದಿದ್ದು ಪರ್ಮನೆಂಟ್ ಲೆಕ್ಚರ್ಗಳು ಇದ್ದಾಗ ಅವ್ರ ಕೈಗಳಲ್ಲೇ ಓದ್ಕೊಂಡು ಬೆಳೆದು ಬಂದಂಥವ್ರು. ಸೊ ಈಗ ತುಂಬ ನೆಗ್ಲೆಕ್ಟ್ ಆಗಿರುವಂಥ ಒಂದು ಡಿಪಾರ್ಟ್ಮೆಂಟ್ ಆಗಿದೆ. ಇದಕ್ಕೆ ಪರ್ಮನೆಂಟ್ ಲೆಕ್ಚರ್ಸೇ ಇಲ್ಲ. ಪರ್ಮನೆಂಟ್ ಲೆಕ್ಚರ್ಸ್ನ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಇನ್ನೂ ಸಾಕಷ್ಟು ಸವಲತ್ತುಗಳನ್ನ ಒದಗಿಸಿಕೊಡಬೇಕು. ನಾವೆಲ್ಲರೂ 2025ನಲ್ಲಿ 75 ಇಯರ್ಸು ಆದಾಗ ಕಲಂದರ್ ಸರ್ ಅವರು ಇಲ್ಲಿ HOD ಆಗಿರೋದಕ್ಕೆ ಅದು ಕೋಇನ್ಸಿಡೆನ್ಸಾ ಇಲ್ಲ ಇದು ಪ್ರೀ ಪ್ಲ್ಯಾಂಡಾ ಮಿರಾಕಲ್ಲ ಗೊತ್ತಿಲ್ಲ. ಅವರು ಇಷ್ಟು ಇನಿಷಿಯೇಟಿವ್ ತಗೊಂಡು ನಮ್ಮನ್ನೆಲ್ಲ ಸೇರಿಸಿ ನಮ್ಮೆಲ್ಲರಿಗೆ ಒಂದು BP ಮಾತ್ರೆನ ಕಡಿಮೆ ಮಾಡಿಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ಈಗ ನಮಗಿಂತ ಸೀನಿಯರ್ಸ್ ಎಲ್ಲರನ್ನು ನೋಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ನಮಗಿಂತ ಚಿಕ್ಕವರಾಗ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ ನಮ್ಮ ನಸೀರ್ ಭಾಷಾ ಅವರಿಗೆ, ಸ್ಟೇಜು ಸುಮ್ಮನೆ ಹಾಕ್ಸ್ಬಿಟ್ವಿ, ಸ್ಟೇಜೇ ಬೇಕಾಗಿದ್ದಿಲ್ಲ. ಅಲ್ಲಿ ಎಲ್ಲರೂ ಅವ್ರವ್ರ ಕ್ಲಾಸ್ನಲ್ಲಿ ಅವ್ರವ್ರ ಇದರಲ್ಲಿ ಎಷ್ಟೊಂದು ಬ್ಯುಸಿ ಆಗಿದ್ದಾರೆ. ಸರ್ ತುಂಬ ಧನ್ಯವಾದಗಳು ಕಲಂದರ್ ಸರ್ಗೆ. Hello, I am Sri Lakshmi. I have studied diploma in metallurgy in the year 2003. I am glad to be a part of this beautiful event. I would like to suggest all the girls to study. They can take, generally when we were studying there was an idea that girls shouldn't go to the metallurgy department. It will be very heavy, but still we took it as a challenge, and we have joined the department. It is having a very bright future. Nowadays you don't have any difference between girls and boys, so I suggest all the girls to take their interest in their subject, and they can study well and they can establish their own industry and all. Now we have again become the children here as the students, forgetting our age limits. I suggest that age is only a number. ಸೊ ಇಲ್ಲಿ ಕಾಲೇಜಿಗೆ ಬಂದ ತಕ್ಷಣ ಎಲ್ಲರೂ ಮಕ್ಕಳಾಗೆ ನಮ್ಮ ಮೆಮೊರೀಸ್ ಎಲ್ಲ ಹಿಂದೆದೆಲ್ಲ ಮೆಳಕಾಗ್ತಾ ಇದ್ದೀವಿ. ನನ್ನ ಹೆಸರು ನೂರ್ಜಹಾನ್. ನಾನು ಡಿಪ್ಲೊಮಾ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಮೆಟ್ಲರ್ಜಿ ಮಾಡಿದ್ದೀನಿ. ಇವಾಗ 2003 ಬ್ಯಾಚ್. ನಾನು JSW ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಸಿನ್ಸ್ 18 ಇಯರ್ಸ್ ಆಗಿದೆ. ಎಲ್ಲರೂ ಗರ್ಲ್ಸ್ಗೆ ಹೇಳ್ತಾ ಇದ್ದೀನಿ, ನೀವು ಮೆಟ್ಲರ್ಜಿ ತೊಗೊಂಡು ಎಲ್ಲರೂ ಮೆಟ್ಲರ್ಜಿ ಓದಿ ಚೆನ್ನಾಗಿ ಓದಿ. JSW ಅಪಾಯಿಂಟ್ ಮಾಡ್ತಾ ಇದೆ ನಿಮಗೆ. ನಮಸ್ಕಾರ, ನಮ್ಮ ಹೆಸರು ಪಂಪಾಪತಿ ಅಂತೇಳಿ. 2009 ಬ್ಯಾಚ್. ನಾವು ಮೆಟ್ಲರ್ಜಿ ಬ್ರಾಂಚ್. ನಾವೆಲ್ಲರೂ 2009 ಬ್ಯಾಚ್ ಔಟ್ಪುಟ್ನವರು. ಇಲ್ಲಿ ಈ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್. ಇದರಲ್ಲಿ ನಾವು 2006ಅಲ್ಲಿ ಅಡ್ಮಿಷನ್ ತೊಗೊಂಡಿದ್ವಿ. 2009ರಲ್ಲಿ ಔಟ್ಪುಟ್ ಆಯಿತು. ಸೊ ಈಗ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು ಸಹ ಈ ಒಂದು ಪುನರ್ಮಿಲನ ಅನ್ನುವಂತಹ ಐತಿಹಾಸಿಕ ದಿನ ಅಂತಲೂ ಕರಿಬೋದು ಇದನ್ನ. ಅಟ್ ದ ಸೇಮ್ ಟೈಮ್ ಮೆಟ್ಲರ್ಜಿ ಎಸ್ಟಾಬ್ಲಿಷ್ ಆಗಿ ಈಗಾಗಲೇ 50 ವರ್ಷ ಆಯಿತು. ಆ ಒಂದು ಸವಿ ನೆನಪಿಗೋಸ್ಕರ ಆ ಒಂದು ನಿಮಿತ್ತವಾಗಿ 1975ರಿಂದ ಅಡ್ಮಿಷನ್ ದಾಖಲಾತಿಯಾಗಿ ಇಲ್ಲಿವರೆಗೆ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರೂ ಬಂದು ಇಲ್ಲಿ ಸೇರಿದ್ದಾರೆ. ತುಂಬ ಅತ್ಯಂತ ಸಂತಸದ ಕ್ಷಣ ಅಂತ ನಾನು ಹೇಳ್ಬೋದು ಇದನ್ನ. ಅಟ್ ದ ಸೇಮ್ ಟೈಮ್ ಇಲ್ಲಿ ನಾವು ಓಡಾಡಿರೋ ದಿನಗಳು, ಕಳೆದಿರುವ ಕಾಲಗಳು
ನಾವು ನಮ್ಮ ಗೆಳೆಯರೊಂದಿಗೆ ಹಂಚಿಕೊಂಡಿರೋಂಥ ಕೆಲವೊಂದು ನೆನಪುಗಳು ಎಲ್ಲ ಮೆಲುಕಾಗ್ತಾ ಇಲ್ಲ ಇದ್ದೀವಿ. ಇಲ್ಲಿ ಇವರ ಹೆಸರು ಸಂತೋಷು, ಶ್ರೀಕಾಂತು, ನಮ್ಮ ಹೆಸರು ಪಂಪಾಪತಿ, ಗೌರಿಶಂಕರ್ ಹಿರೇಮಠ, ಹೀಗಿದೆ. ಸಂಜಯ್ ಗಾಂಧಿ ಪಾಲಿಟೆಕ್ನಿಕಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಇವರು ಶಿವು, ಆಮೇಲೆ ಅವ್ರ ಹೆಸರು ಶಿವಕುಮಾರ್. ಇವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇಂಜಿನಿಯರ್ ಆಗಿ. ಅವರು ಕಂಪ್ನಿ JSW ಕೆಲಸ ಮಾಡ್ತಿದ್ದಾರೆ. ಇವರು ಪ್ರಿನ್ಸಿಪಲ್ ಆಗಿದ್ದಾರೆ. ನಾನು ಗೌರ್ಮೆಂಟ್ ಸೆಕ್ಟ್ರಲ್ಲಿದ್ದೀನಿ. ಇವರು ಐ ಟಿ ಬಿಟಿಯಲ್ಲಿದ್ದಾರೆ. ಇವರು ಸಂತೋಷ್ ಅಂತೇಳಿ, ಇವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಇಂಜಿನಿಯರ್ ಆಗಿ. ನಮಸ್ಕಾರ. ಸೊ ನಾವು ಬಂದುಬಿಟ್ಟು 2005ರಿಂದ 2008ರವರೆಗೂ ಬಳ್ಳಾರಿಯಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಮೆಟಲರ್ಜಿ ಬ್ರಾಂಚ್ನ ಅಧ್ಯಯನ ಮಾಡಿದ್ದೀವಿ. ಸೊ ಈಗ ನಾವೆಲ್ಲ ಡಿಫ್ರೆಂಟ್ ಫೋರಮ್ಸಲ್ಲಿದ್ದೀವಿ. ನಾನೀಗ ಬೆಂಗಳೂರಿಂದ ಬಂದಿದ್ದೀನಿ. ಸೊ ನಾನೀಗ ಸದ್ಯಕ್ಕೆ ಕೀ ಅಕೌಂಟ್ ಮ್ಯಾನೇಜರ್ ಆಗಿ ಹೆನ್ಕೆಲ್ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇದು ತುಂಬ ಖುಷಿ ಕೊಡ್ತಾಯಿದೆ ಇವತ್ತಿನ ದಿನ. ಸೊ ಇವತ್ತು ನಮ್ಮ ಕಾಲೇಜರು ಎಲ್ಲರನ್ನ ಕರೆಸ್ಬಿಟ್ಟು, ನಮ್ಮದೊಂದೇ ಅಲ್ಲ ನಮ್ಮ ಸೀನಿಯರ್ಸ್ನೂ ಕರೆಸ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದಕ್ಕೆ ನಾವು ಆಜಾದ್ ಕಲಂದರ್ ಅವರಿಗೆ ಧನ್ಯವಾದ ತಿಳಿಸ್ತೀವಿ. ಅದ್ರ ಜೊತೆಗೆ ತುಂಬ ಮೆಮೊರೀಸ್ ಇದೆ. ಇವತ್ತೆಲ್ಲ ಕಾಲೇಜೆಲ್ಲ ಅಡ್ಡಾಡ್ಕೊಂಡು ಬಂದ್ವಿ. ತುಂಬ ನಮಗೆ ಒಂದು ಹಳೆ ಮೆಮೊರಿ ರೀಕ್ರಿಯೇಟ್ ಆಯಿತು. ತುಂಬ ಚೇಂಜಸ್ ಏನು ಕಾಣ್ತಾ ಇಲ್ಲ ಆ್ಯಸ್ ಅ ಸ್ಟ್ರಕ್ಚರ್, ಬಟ್ ಒಳಗಡೆ ತುಂಬ ಆಧುನೀಕರಣವಾಗಿದೆ. ಒಂದು ಎಲೆಕ್ಟ್ರಾನಿಕ್ ಅನ್ನೋ ಟಚ್ ಅನ್ನೋದು ಬಂದಿದೆ. ಒಂಥರ ಖುಷಿ ಆಗ್ತಾಯಿದೆ ಬಂದಿದ್ದಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಬಳ್ಳಾರಿ ಬೆಳಗಾವಿಗೆ ಧನ್ಯವಾದ. ನನ್ನ ಹೆಸರು ಉಮಾ ಮಹೇಶ್. 2005 to 2008 ಮೆಟಲರ್ಜಿ ಇಲ್ಲೇ ಅಧ್ಯಯನ ಮಾಡಿದ್ದು. ಈಗ ಪ್ರೆಸೆಂಟ್ಲಿ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಸೌತ್ ವೆಸ್ಟರ್ನ್ ರೈಲ್ವೆ ಹೊಸಪೇಟ್ ಅಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ತುಂಬ ಖುಷಿ ಆಯಿತು ಇವತ್ತು ಇಲ್ಲಿ ಬಂದು ಸಮಯ ಹಂಚ್ಕೊಂಡಿದ್ದಕ್ಕೆ. ಭಾಳ ಚೇಂಜಸ್ ಆಗಿದೆ ಕಾಲೇಜ್, ಚೆನ್ನಾಗಿದೆ. ಅದಕ್ಕಿಂತ ಈಗಿನ ಉತ್ತಮನೇ ಆಗಿದೆ. ಸೊ ನನ್ನ ಹೆಸರು ವಿನೋದ್ ಅಂತೇಳಿ. ಸೊ ಎಲ್ಲ ಫ್ರೆಂಡ್ಸ್ ನಾವು 2005 ಇನ್ನು 2008 ಪಾಸ್ಔಟು. ಸೊ ಪ್ರೆಸೆಂಟ್ಲಿ JSW ಅಸಿಸ್ಟೆಂಟ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರೂ ರಿಯೂನಿಯನ್ ಆಗ್ತಿದ್ದೀವಿ ಥ್ಯಾಂಕ್ಸ್ ಟು ಕಲಂದರ್ ಸರ್. ಅದಾದಮೇಲೆ ಫ್ರೆಂಡ್ಸ್ ಮತ್ತೆ ಫಸ್ಟ್ ಟೈಮ್ ಮತ್ತೆ ಸಿಗ್ತಾ ಇರೋದು ಇದೇ ಕಾಲೇಜಲ್ಲಿ. ಈ ಕಾಲೇಜ್ ಬಿಟ್ಟು ಹೋದ್ಮೇಲೆ ಬೇರೆ ಟೈಮಲ್ಲಿ ಯಾವಾಗೂ ಮೀಟ್ ಆಗಿಲ್ಲ. ಇಲ್ಲಿಗೆ ಬಂದು ಯಾವುದೋ ಅಕೇಶನಲ್ಲಿ ಯಾವುದೋ ಮದುವೆ ಆ ಥರ ಫಂಕ್ಷನ್ ಅಟೆಂಡ್ ಆಗಿದ್ದು. ಫುಲ್ ಖುಷಿ ಆಗ್ತಿದೆ. ಇದೇ ಥರ ನೆಕ್ಸ್ಟ್ ಟೈಮ್ ಮತ್ತೆ ಮಾಡಲಿ. ನನ್ನ ಹೆಸರು ಅನಿಲ್ ಕುಮಾರ್ ರೆಡ್ಡಿ ಅಂತೇಳಿ. ನಾನಿಲ್ಲಿ 2008ರಲ್ಲಿ ಪಾಸ್ಔಟ್ ಆಗಿರೋದು. ಈ ಕಾಲೇಜಿನ ಹತ್ರ ನಮಗಿರೋ ಒಡನಾಟ, ಈ ಒಕ್ಕೂಟದ ಒಂದು ಪ್ರಾಮುಖ್ಯತೆ, ಮಿಲನ ಅಂತೇಳಿ ಪುನರ್ಮಿಲನ ಏನು ಮಾಡಿದಾರಲ್ಲ, ಈ ಒಕ್ಕೂಟದ ಇದೇ ಬೇರೆ. ಇಲ್ಲಿ ಭಾರಿ ದಿನದ ನಂತರ ನಾವು ನಮ್ಮ ಸ್ನೇಹಿತರು ಮುಂಚೆ ಇಂದು ಏನಿದೆ ಸದ್ಯದ ಒನ್ ಟೈಮಲ್ಲಿ ನಮ್ಮ ಜನ್ರೇಷನ್ ನಾವು ಕಾಲೇಜ್ ಪಾಸ್ಔಟ್ ಮಾಡೋ ಟೈಮಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಷ್ಟು ಟಚ್ ಇರಲಿಲ್ಲ, ನಮಗೆ ಇರಲಿಲ್ಲ, ಲಿಂಕ್ಸ್ ಏನೂ ಇರಲಿಲ್ಲ. ಜಸ್ಟ್ ನಾವು ಗ್ಯಾದರಿಂಗ್ ಏನೂ ಮಾಡೋಕ್ಕಾಗಿರಲಿಲ್ಲ, ನಮ್ಮದೇನು ಇದು ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರಲಿಲ್ಲ. ಬಟ್ ಈಗ ಇದರಿಂದ ಬಳ್ಳಾರಿ ಬಳಗದಿಂದ ನಮ್ಮ ಒಂದು ಜರ್ನಿ ಮೋಸ್ಟ್ಲಿ ರೀಸ್ಟಾರ್ಟ್ ಆಗ್ಬೋದು. ಇನ್ನೊಂದು ಸೊ ಈ ದಿನ ನಮ್ಮ ಸಂಸ್ಥೆಯಲ್ಲಿ ಮೆಟಲರ್ಜಿ ವಿಭಾಗದ ಹಳೆ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ವಿಭಾಗಾಧಿಕಾರಿಗಳಾಗತಕ್ಕಂಥ ಕಲಂದರ್ ಸರ್ ಅತ್ಯಂತ ಶ್ರಮ ವಹಿಸಿದ್ದಾರೆ. ಇದು ಒಂದು ಒಳ್ಳೆಯ ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮ ಹುಡುಗರಿಗೆ, ಈಗಿನ ವಿದ್ಯಾರ್ಥಿಗಳಿಗೆ ಈ ಥರದ ಒಂದು ಮಾರ್ಗದರ್ಶನ ಅತ್ಯವಶ್ಯಕವಾಗಿರುತ್ತೆ. ತಾವು ಯಾಕೆ ಕೋರ್ಸ್ ಓದ್ತಿದ್ದೀವಿ, ಮುಂದೆ ಏನಾಗ್ಬೋದು, ಕೆಲವು ಕಿರಲ್ಲ ಯಾಕೆ ಓದಬೇಕು ಅಂತ ಈ ಥರ ಆಲೋಚನೆ ಇರುತ್ತೆ. ಸೊ ಆ ಕೊರಗನ್ನು ಇವತ್ತು ಅದನ್ನೇನಾಗಿದೆ ಸರಿಪಡಿಸಿದೆ. ಹೀಗೆ ಸಾಕಷ್ಟು ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಯಶಸ್ಸು ಆಗಿದ್ದಾರೆ. ಆ ವಿದ್ಯಾರ್ಥಿಗಳೆಲ್ಲ ಇಲ್ಲೆಲ್ಲ ಒಟ್ಟಿಗೆ ಸೇರಿದ್ದಾರೆ. ಅವರು ತಮ್ಮ ಮಾಹಿತಿಯನ್ನು ಹಂಚಿಕೊಂಡಾಗ ಈ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಫೂರ್ತಿ ಬರುತ್ತೆ. ನಾವು ಕೂಡ ಏನೂ ಕಮ್ಮಿ ಇಲ್ಲ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಇರಬೇಕು. ನಾವು ಪ್ರಯತ್ನ ಪಟ್ಟರೆ ನಾವು ಎಂತಾದ್ರೂ ನಾವು ಕೂಡ ಉನ್ನತ ಸ್ಥಾನವನ್ನು ಪಡಿತೇವೆ. ನಮ್ಮ ದೇಶಕ್ಕೂ ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತೀವಿ ಅಂತ ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ, ನಮಗೆ ಭಾಳ ಒಂದು ಹೆಮ್ಮೆಯ ವಿಷಯ. ಅದಾದಮೇಲೆ ಈಗ ನಮ್ಮಲ್ಲಿ ಮೊನ್ನೆ ಕೂಡ ಹೈದರಾಬಾದಿಗೆ ಹೋಗಿ ಕೆಲವು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಟ್ಸು ಮತ್ತು ಮೊಮೆಂಟನ್ನು ತಂದಿದ್ದಾರೆ. ಇದರ ಸಹ ಒಂದು ಎಕ್ಸಿಬಿಷನ್ ಇದರಲ್ಲ ಹೈದರಾಬಾದ್ನಲ್ಲಿ. ಸೊ ಹೀಗಾಗಿ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು. ಸೊ ಆಮೇಲೆ ನಮ್ಮದು ಕೂಡ ಈಗ
ಸಪ್ಪೀಸ್ ಯೋಜನೆ ಅಡಿಯಲ್ಲಿ ಉನ್ನತೀಕರಣಕ್ಕಾಗಿ ನಾವು ಒಂದು ಮೊನ್ನೆ OA ಮೀಟಿಂಗ್ನಲ್ಲಿಯೂ ಪಾಸಾಗಿದೆ. ಏನೋ ಇದು ಸುಮಾರು 30 ಕೋಟಿಗೆ ಒಂದು ಬಜೆಟ್ಟು, ಅದು ಇನ್ನೂ ಆದೇಶ ಬರಬೇಕಾಗಿದೆ. ಬಂದ ಮೇಲೆ ಈ ಕಾಲೇಜನ್ನು ಇನ್ನೂ ಉನ್ನತೀಕರಣಕ್ಕಾಗಿ ಮತ್ತು ಈ C25 ಕರಿಕ್ಯುಲಮ್ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಮತ್ತು ಕ್ಲಾಸ್ ರೂಮ್ಸ್ಗಳು ಇದರದ್ದೆಲ್ಲ ಆಗುತ್ತೆ. ಅದು ಬೇಗ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕೆಲ್ಲರೂ ಸಹಕಾರ, ಎಲ್ಲ ಕಾಲೇಜು ವಿಭಾಗಾಧಿಕಾರಿಗಳು, ಉಪನ್ಯಾಸಕರು, ಕಚೇರಿ ಸಿಬ್ಬಂದಿಯವರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಸೊ ಅದು ಕೂಡ ಏನೋ ಸದ್ಯದಲ್ಲಿಯೇ ಅದೂ ಆಗ್ಬೋದು OA ಮೀಟಿಂಗಿಂದ ಆರ್ಡ್ರು. ನನ್ನ ಹೆಸರು M. ಆನಂದ ಅಂತ, ನಾನು ಇಲ್ಲಿ ಪ್ರಭಾರ ಪ್ರಚಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.